ಹಲೋ ಫ್ರೆಂಡ್, ನಾನು ಕಿರಣ್. ವೆಲ್ಕಮ್ ಟು ಟೆಕ್ ಶಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ ವಾಟ್ಸಪ್ ಅಲ್ಲಿ ಒಂದು ಸೂಪರ್ ಆಗಿರೋ ಒಂದು ಅಪ್ಡೇಟ್ ಅನ್ನು ತಗೊಂಡಿದ್ದಾರೆ. ಈ ಒಂದು ಅಪ್ಡೇಟ್ಗೋಸ್ಕರ ನಾವು ತುಂಬಾ ದಿವಸದಿಂದನೇ ಕಾಯ್ತಾ ಇದ್ವಿ ಅಂತ ಹೇಳ್ಬೋದು. ಈ ಒಂದು ಅಪ್ಡೇಟ್ ಏನಂದ್ರೆ, ನಾವೇನಾದ್ರೂ ಒಂದು ವಾಟ್ಸಪ್ ಅನ್ನು ಓಪನ್ ಮಾಡಿದ್ರೆ ನಮಗೆ ಒಂದು ಫಿಂಗರ್ ಪ್ರಿಂಟ್ ಲಾಕ್ ಅನ್ನ ಕೇಳುತ್ತೆ. ನಾವು ಜಸ್ಟ್ ಆ ಒಂದು ಫಿಂಗರ್ ಪ್ರಿಂಟ್ ಲಾಕ್ ಮೇಲೆ ಒಂದು ಬೆರಳನ್ನ ಇಟ್ಟಾಗ ಈ ಒಂದು ವಾಟ್ಸಪ್ ಬಂದು ಈಸಿಯಾಗಿ ಒಂದೇ ಒಂದು ಸೆಕೆಂಡ್ ಅಲ್ಲಿ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಅನ್ನ ಹೇಗೆ ನಿಮ್ಮ ಒಂದು ವಾಟ್ಸಪ್ ನಲ್ಲಿ ಯೂಸ್ ಮಾಡೋದು, ಹೇಗೆ ಒಂದು ಅಪ್ಡೇಟ್ ಅನ್ನ ಆಕ್ಟಿವೇಟ್ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ಗೆ ಆ ಒಂದು ಫಿಂಗರ್ ಪ್ರಿಂಟ್ ಲಾಕ್ ಅನ್ನ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಒಂದು ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡಿ. ಪ್ಲೇ ಸ್ಟೋರ್ ಅಲ್ಲಿ ಫ್ರೆಂಡ್ಸ್ ವಾಟ್ಸಪ್ ಅಂತ ಸರ್ಚ್ ಮಾಡಿ. ಆ ಒಂದು ವಾಟ್ಸಪ್ ನ ಕೆಳಗಡೆ ಏನಾದ್ರು ಒಂದು ಅಪ್ಡೇಟ್ ಅಂತ ಇದ್ರೆ ಆದಷ್ಟು ಬೇಗ ನಿಮ್ಮ ಒಂದು ವಾಟ್ಸಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡೋದ್ರೆ ಫ್ರೆಂಡ್ಸ್ ಜಸ್ಟ್ ಈ ಒಂದು ಪ್ಲೇ ಸ್ಟೋರ್ ಅನ್ನ ಕ್ಲೋಸ್ ಮಾಡೋಣ. ಈಗ ಒಂದು ವಾಟ್ಸಪ್ ಅನ್ನ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಫ್ರೆಂಡ್ಸ್ ಈ ಒಂದು ವಾಟ್ಸಪ್ ಒಂದು ನಾರ್ಮಲ್ ಆಗಿ ಓಪನ್ ಆಗುತ್ತೆ. ಈಗ ಒಂದು ಆಪ್ಷನ್ ಅನ್ನ ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೋಸ್ಕರ ನೀವು ಮೇಲ್ಗಡೆ ಇರೋ ಒಂದು ತ್ರಿಬಲ್ ಡಾಟ್ ಐಕಾನ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಫಸ್ಟ್ ಆಪ್ಷನ್ ಫ್ರೆಂಡ್ಸ್ ಪ್ರೈವಸಿ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಒಂದು ವಾಟ್ಸಪ್ ನ ಎಲ್ಲ ಒಂದು ಪ್ರೈವಸಿ ಸೆಟ್ಟಿಂಗ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗೆ ಕೆಳಗಡೆ ಫುಲ್ ಲಾಸ್ಟ್ ಗೆ ಸ್ಕ್ರಾಲ್ ಮಾಡ್ಕೊಂಡ್ ಬಂದ್ರೆ ನಮ್ಗೆ ಇಲ್ಲಿ ನೋಡಬಹುದು ನೀವು ಫಿಂಗರ್ ಪ್ರಿಂಟ್ ಲಾಕ್ ಅನ್ನೋ ಒಂದು ಆಪ್ಷನ್ ಬಂದು ಈ ಒಂದು ಅಪ್ಡೇಟ್ ನ ನಂತರ ಇಲ್ಲಿ ಆಡ್ ಆಗಿರುತ್ತೆ. ಈಗ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಫಿಂಗರ್ ಪ್ರಿಂಟ್ ಲಾಕ್ ಆಪ್ಷನ್ ಬಂದು ಆಫ್ ಅಲ್ಲಿ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡೋಣ. ಆನ್ ಮಾಡಿದ ತಕ್ಷಣ ನೀವು ನೋಡಿದ್ರು ಫ್ರೆಂಡ್ಸ್, ನಮ್ಮ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಮೇಲೆ ನಮ್ಮ ಒಂದು ಫಿಂಗರ್ ಪ್ರಿಂಟ್ ಅನ್ನ ಇಡಬೇಕು ಅಂತ ಕೇಳುತ್ತೆ. ನಾವು ಜಸ್ಟ್ ಆ ಒಂದು ಫಿಂಗರ್ ಅನ್ನ ಆ ಒಂದು ಸೆನ್ಸಾರ್ ಮೇಲೆ ಇಟ್ಟಿದ ತಕ್ಷಣ ನೀವು ನೋಡಬಹುದು ಆ ಒಂದು ವಾಟ್ಸಪ್ ಒಂದು ಲಾಕ್ ಆಗುತ್ತೆ. ಲಾಕ್ ಆದ್ಮೇಲೆ ನೀವು ನೋಡಬಹುದು ಫ್ರೆಂಡ್, ನಮಗೆ 3 ಆಪ್ಷನ್ ತೋರಿಸ್ತಾ ಇದೆ. ಇಮಿಡಿಯೇಟ್ಲಿ ಅಥವಾ ಆಫ್ಟರ್ 1 ಮಿನಿಟ್ ಅಥವಾ ಆಫ್ಟರ್ 30 ಮಿನಿಟ್ಸ್ ಅಂತ. ನೀವು ಇಮಿಡಿಯೇಟ್ಲಿ ಮೇಲೆ ಕ್ಲಿಕ್ ಮಾಡಿ. ಈಗ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಮೇಲೆ ಫ್ರೆಂಡ್ಸ್, ನಾವು ಇವಾಗ ಯಾವಾಗಾದ್ರೂ ಆಗ್ಲಿ ವಾಟ್ಸಪ್ ಅನ್ನ ಓಪನ್ ಮಾಡಿದಾಗ ಆ ಒಂದು ಲಾಕ್ ಬಂದು ಕೇಳುತ್ತೆ. ನಾವು ಆ ಒಂದು ಫಿಂಗರ್ ಪ್ರಿಂಟ್ ಅನ್ನ ಅಂದ್ರೆ ನಮ್ಮ ಒಂದು ಫಿಂಗರ್ ಅನ್ನ ಆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಮೇಲೆ ಕರೆಕ್ಟ್ ಆಗಿ ಇಟ್ಟರೆ ಮಾತ್ರನೇ ಆ ಒಂದು ವಾಟ್ಸಪ್ ಬಂದು ಓಪನ್ ಆಗೋದು. ಸೊ ಫ್ರೆಂಡ್ಸ್, ಇನ್ಮೇಲೆ ನೀವು ನಿಮ್ಮ ಒಂದು ವಾಟ್ಸಪ್ ಅನ್ನ ಒಂದು ಫಿಂಗರ್ ಪ್ರಿಂಟ್ ಲಾಕ್ ಮುಖಾಂತರ ಓಪನ್ ಮಾಡಬಹುದು. ಸೊ ಫ್ರೆಂಡ್ಸ್, ಈ ರೀತಿ ಒಂದು ವಾಟ್ಸಪ್ ಕಡೆಯಿಂದ ಒಂದು ಸೂಪರ್ ಆಗಿರೋ ಒಂದು ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಯಾರಿಗೆಲ್ಲ ಯೂಸ್ ಆಗುತ್ತೆ, ಯಾರಿಗೆಲ್ಲ ಈ ಒಂದು ಅಪ್ಡೇಟ್ ಇಷ್ಟ ಆಯ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದೇ ತರ ಹೊಸ ಟ್ರಿಕ್ಸ್ ಹಾಗೂ ಅಪ್ಡೇಟ್ ಗಳನ್ನ ನಾವು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾನೆ ಇರ್ತೀರಿ. ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ಆಗಿರೋ ಒಂದು ವಿಡಿಯೋ ಅಲ್ಲಿ ಸಿಗೋಣ.